ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 10,000 ರೂಪಾಯಿ ಹಣ ಜಮೆ ಆಗುವ ದಿನಾಂಕ ಕೂಡ ಘೋಷಣೆ ಆಗಿದೆ. ಇದೇ ದಿನದಂದು ನಿಮ್ಮ ಖಾತೆಗೆ ಬರಲಿದೆ ಹಣ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಬಂಪರ್ ಹಣ ನಿಮ್ಮ ಅಕೌಂಟ್ಗೆ ಬಂದು ಬೀಳಲಿದೆ. ಇನ್ನೊಂದು ಕಡೆಗೆ BPL ಕಾರ್ಡ್ ಆಗಿರಲಿ, ರೇಷನ್ ಕಾರ್ಡ್ ಇದ್ದವರು ಕೂಡ ಅನ್ನಭಾಗ್ಯ ಫಲಾನುಭವಿಗಳು ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ನಿಮಗೆ ಕೂಡ ಅಕೌಂಟ್ಗೆ ಹಣ ಬರೋ ಚಾನ್ಸ್ ಇದೆ. ಹೌದು ವೀಕ್ಷಕರೇ, ಯಾವ ಹಣ ಅಂತ ಕೇಳ್ತೀರಾ? ವಿಡಿಯೋ ಪೂರ್ತಿಯಾಗಿ ನೋಡಿ. ಅನ್ನಭಾಗ್ಯ ಅಕ್ಕಿ ಬದಲು ಹಣ, ಅದು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗಿತ್ತು, ಈಗ ಮತ್ತೆ ಏರಿಕೆ ಆಗಲು ಶುರುವಾಗುತ್ತಾ? ಹೌದು, ಎದಕ್ಕಂದ್ರೆ ಮತ್ತೆ ಈಗ ಬಜೆಟ್ ಮುಗಿದ ಬಳಿಕ ಮರುದಿನದಿಂದ ಬಂಗಾರ ಮತ್ತು ಬೆಳ್ಳಿ ದರ ಏರುಗತಿಯಲ್ಲಿ ಸಾಕ್ತಾ ಇದೆ. ಅಂದ್ರೆ ತುಂಬಾ ಜನ ಪ್ರಾಫಿಟ್ ಬುಕಿಂಗ್ ಮಾಡಿದ್ರು, ಬಂಗಾರ ಬೆಳ್ಳಿ ಇಳಿಕೆ ಆಗಿತ್ತು, ಈಗ ಮತ್ತೆ ಏರಿಕೆ ಆಗಲು ಶುರುವಾಗುತ್ತಾ? ಇದೊಂದು ಕಡೆಗೆ ಬಜೆಟ್ ನಲ್ಲಿ ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ, ಬಜೆಟ್ ಮುಗಿದ ಬಳಿಕವೇ ಈಗ ರಾತ್ರೋರಾತ್ರಿ ಎಲ್ಲ ಒಂದು ಬೆಲೆಯಲ್ಲಿ ಏರಿಕೆ ಇಳಿಕೆ ಆಗಲು ಶುರುವಾಗಿದೆ. ಆದ್ರೆ ಒಂದು ಲಿಸ್ಟ್ ಕೂಡ ಬಂದಿದೆ. ನಮ್ಮ ಭಾರತದಲ್ಲಿ ಸಿಗುವ ವಸ್ತುಗಳು ಇನ್ಮುಂದೆ ಯಾವುದು ದುಬಾರಿ ಆಗುತ್ತೆ, ಯಾವುದು ಇಳಿಕೆ ಆಗುತ್ತೆ, ಇದರ ಬಗ್ಗೆನೂ ಕೂಡ ಒಂದು ದೊಡ್ಡ ಅಪ್ಡೇಟ್, ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು ಸಿಗರೇಟ್ ಧೂಮಪಾನ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ. ಧೂಮಪಾನಿಯರಿಗೆ ಎದಕ್ಕಂದ್ರೆ ಸಿಗರೇಟ್ಗಳ ಬೆಲೆಯಲ್ಲೂ ಕೂಡ ಭಾರಿ ಒಂದು ಅಬಕಾರಿ ಸುಂಕ ಹಾಕಿರೋದ್ರಿಂದ ಈ ಎಲ್ಲಾ ಬೆಲೆಗಳು ಇವತ್ತಿನಿಂದಲೇ ಜಾಸ್ತಿ ಆಗ್ತಾ ಇದ್ದಾವೆ. ಅದೇ ತರ ಮದ್ಯಪಾನದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಹೊಂದಿದ್ರೆ, ಬಂಗಾರ ಪ್ರಿಯರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮಗೂ ಕೂಡ 25 ಹಾಗೂ 26ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊನೆಗೂ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. 2 ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಮೊದಲೇ ಘೋಷಣೆ ಆಗಿತ್ತು. ಈಗ ಮಾಡೇ ಬಿಟ್ಟಿದ್ದೀವಿ ಅಂತಾನೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆವರೆಗೂ ಈ ಒಂದು ಯೋಜನೆಯಿಂದ 24 ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ ಮತ್ತೆ ನಿನ್ನೆ 2 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಅಂದ್ರೆ 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಈ ಮೂಲಕ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಬರಲಿದೆ. ಯಾವಾಗ ಬರುತ್ತೆ? ಇದೇ ಒಂದು 15ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ಕೂಡ ಈಗ ಹಣವನ್ನ ಬಿಡುಗಡೆ ಮಾಡುವಂತೆ ಸೂಚನೆ ಕೂಡ ಕೊಟ್ಟಿದ್ರು. ಅದೇ ತರ ನಾನು ಹಣವನ್ನ ಬಿಡುಗಡೆ ಮಾಡಿದ್ದೇನೆ ಅಂತ ಒಂದು ಸ್ಪಷ್ಟನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಈ ಮೂಲಕ ಗೃಹಲಕ್ಷ್ಮಿಯರಿಗೆ ನಮ್ಮ ಯೋಜನೆಯಡಿಯಲ್ಲಿ ಒಟ್ಟು 26 ಕಂತು ಹಣವನ್ನ ಹಾಕಿದಂತಾಗುತ್ತೆ. ಅಂದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ, ಒಂದು ಯಜಮಾನಿಗೆ ನಾವು 52,000 ರೂಪಾಯಿ ಹಣ ಕೊಟ್ಟಿದ್ದೇವೆ ಅಂತಾನು ಕೂಡ ಮೀಡಿಯಾಗಳ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ತಿಳಿಸಿದ್ದಾರೆ. ಅಂದ್ರೆ ವೀಕ್ಷಕರೇ, ಈಗ 2 ತಿಂಗಳದ್ದು ಹಣ ಜಮೆ ಆದ್ರೆ ಇನ್ನು ಬಾಕಿ ಉಳಿಯುವುದು 3 ತಿಂಗಳದ್ದು, ಡಿಸೆಂಬರ್ ವರೆಗೂ. ಜನವರಿ ತಿಂಗಳದ್ದು ಲೆಕ್ಕ ಹಿಡಿದ್ರೆ ಇನ್ನು 4 ತಿಂಗಳದ್ದು. ಅಂದ್ರೆ ಟೋಟಲ್ ಆಗಿ ಹೇಳೋದಾದ್ರೆ ಒಟ್ಟು ಇನ್ನು 8,000 ರೂಪಾಯಿ ಹಣ ಹಾಕಿದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಹಾಕಿದಂತಾಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ಶಿವರಾತ್ರಿ ಹಬ್ಬ ಫೆಬ್ರವರಿ 15ನೇ ತಾರೀಕಿನ ಒಳಗೆ ನಿಮಗೆ ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಕಂತಿನ ಹಣ ಕೂಡ ಈಗ ಜಮೆ ಆಗಲಿದೆ ಅಂತ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಈಗಾಗಲೇ ಸದನದಲ್ಲಿ ಆರ್ ಅಶೋಕ್ ಕುಮಾರ್ ಅವರು ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಹಾಕ್ತಾ ಇಲ್ಲ ನೀವು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಜಾನೆ ಖಾಲಿಯಾಗಿ ಹೋಗಿದೆಯಾ, ಸರ್ಕಾರ ದಿವಾಳಿಯಾಗಿ ಹೋಗಿದೆಯಾ, ದಿವಾಳಿ ಆಗಿದ್ರೆ ಒಪ್ಪಿಕೊಳ್ಳಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಆದ್ರೆ ಒಂದು ಕಡೆಗೆ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅದೇ ತರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ 4,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದೇವೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ತರ ಈಗ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಹಣ ಏನು ಬ್ಯಾಲೆನ್ಸ್ ಇತ್ತು ಅದು ಈಗ ಕ್ಲಿಯರ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಬಾಕಿ ಉಳಿದಿರುವ ಕಂತಿನ ಹಣದ ಬಗ್ಗೆ ನೆಕ್ಸ್ಟ್ ಸದನದಲ್ಲಿ ಏನು ಮಾಹಿತಿ ಬರುತ್ತೆ ನಿಮಗೆ ಅಪ್ಡೇಟ್ ಕೊಡ್ತೇವೆ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೂ ಕೂಡ ಮತ್ತೆ ಹಣ ಬರುತ್ತಾ? ಎದಕ್ಕಂದ್ರೆ ಯಾವ ತರ ಹೋದ ವರ್ಷದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನೋಡಿ ಫೆಬ್ರವರಿ ಮಾರ್ಚ್ದು, ಅದೇ ತರ ಹೋದ ವರ್ಷದ ಜನವರಿ ತಿಂಗಳದ್ದು ಅನ್ನಭಾಗ್ಯ ಬದಲು ಹಣ ಕೊಡ್ತಾ ಇದ್ರು ಮೊದಲು, ಆ ಒಂದು ಹಣವು ಕೂಡ ಸ್ಕಿಪ್ ಆಗಿದೆ ಅಂತ ಬಿಜೆಪಿ ಪಕ್ಷದವರು ಒಂದು ಆರೋಪವನ್ನ ಮಾಡಿದ್ದಾರೆ. ಆ ಒಂದು ಹಣವನ್ನ ಕೊಡಿ, ಅದು ಟೋಟಲ್ ಆಗಿ 657 ಕೋಟಿ ರೂಪಾಯಿ ಅಂತಾನು ಕೂಡ ಲೆಕ್ಕ ಹಾಕಲಾಗಿದೆ. ಆ 657 ಕೋಟಿ ರೂಪಾಯಿ ಸರ್ಕಾರದ ಖಜಾನೆಯಲ್ಲಿದ್ರೆ ಅದನ್ನ
ಪಡಿತರ ಚೀಟಿದಾರರಿಗೆ ಜಮೆ ಮಾಡಬೇಕು, ಇಲ್ಲ ಹೆಚ್ಚುವರಿಯಾಗಿ ಅವರಿಗೆ ಅಕ್ಕಿಯನ್ನು ವಿತರಣೆ ಮಾಡಬೇಕು ಅಂತ ಒಂದು ಸ್ಪಷ್ಟನೆ ಕೊಡುವಂತೆ ಈಗಾಗಲೇ ಆಹಾರ ಸಚಿವರಿಗೆ KH ಮುನಿಯಪ್ಪ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಶೋಕ್ ಕುಮಾರ್ ಅವರು ಒಂದು ಒತ್ತಾಯ ಮತ್ತು ಆಗ್ರಹವನ್ನ ಮಾಡ್ತಾ ಇದ್ದಾರೆ. 657 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು? ಗೃಹಲಕ್ಷ್ಮಿ ಯೋಜನೆ ಹಣ 5,000 ಕೋಟಿ ರೂಪಾಯಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಎಲ್ಲಿ ಹೋಯಿತು ಅಂತ ಪದೇ ಪದೇ ಸದನದಲ್ಲಿ ಈ ಎರಡು ಯೋಜನೆಗಳ ಬಗ್ಗೆ ತುಂಬಾನೇ ಚರ್ಚೆ ಕೂಡ ನಡೀತಾ ಇದ್ದಾವೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಎರಡು ಯೋಜನೆಗಳ ಬಗ್ಗೆ ಚರ್ಚೆ ತುಂಬಾನೇ ನಡೀತಾ ಇದ್ದಾವೆ. ಆದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಂತೂ ಈಗ ಕ್ಲಿಯರ್ ಮಾಡಲಾಗ್ತಾ ಇದೆ. ಆದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಕೊಡ್ತಾರ ಹೆಚ್ಚುವರಿಯಾಗಿ ಅಥವಾ ಹಣವನ್ನ DBT ಮೂಲಕ ಟ್ರಾನ್ಸ್ಫರ್ ಮಾಡ್ತಾರ? ಒಂದು ತಿಂಗಳದ್ದು ಮಾತ್ರ ಬ್ಯಾಲೆನ್ಸ್ ಇದೆ. ಈಗ ಅಂತೂ ಅಕ್ಕಿನ ವಿತರಣೆ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಾರ, ಹಣ ಕೊಡ್ತಾರ, ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆಗೆ ಈಗ ಇಂದಿರಾ ಕಿಟ್ ಕೂಡ ವಿತರಣೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಅಕ್ಕಿ ಬದಲಾಗಿ ಇಲ್ಲಿ ನಿಮ್ಗೆ ಗೊತ್ತಿರಬಹುದು 10 kg ಅಕ್ಕಿ ಮುಂದೆ ಕೊಡಲ್ಲ, 5 kg ಅಕ್ಕಿ ಕೊಡ್ತಾರೆ. 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್. ಹೌದು ವೀಕ್ಷಕರೇ, ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಶುರುವಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬೋದು. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ. ಒಂದು ಕುಟುಂಬದಲ್ಲಿ 2 ಜನರಿದ್ದರೆ 2.5 kg ಇಂದಿರಾ ಕಿಟ್ಟು, ಒಂದು ಕುಟುಂಬದಲ್ಲಿ 3-4 ಜನರಿದ್ದರೆ 5 kg ಇಂದಿರಾ ಕಿಟ್ಟು, ಒಂದು ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನರಿದ್ದರೆ 7.5 kg ಇಂದಿರಾ ಕಿಟ್ಟು. ಇಂದಿರಾ ಕಿಟ್ನಲ್ಲಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇರಲಿದೆ. ಒಂದು ವೇಳೆ ಹೆಸರು ಕಾಳು ಸಿಕ್ಕರೆ ವಿತರಣೆ ಮಾಡ್ತಾರೆ. ಅದು ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಹೆಸರು ಕಾಳು ವಿತರಣೆ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಂಗಾರ ಮತ್ತು ಬೆಳ್ಳಿ ದರ ಬಜೆಟ್ ದಿನದಂದು ಮತ್ತು ಬಜೆಟ್ ದಿನದ ಹಿಂದೆ ಭಾರಿ ಒಂದು ಇಳಿಕೆ ಆಗಿತ್ತು. ಆಲ್ಮೋಸ್ಟ್ ಪಾತಾಳಕ್ಕೆ ಕುಸಿತವಾಗಿತ್ತು ಬಂಗಾರ ಮತ್ತು ಬೆಳ್ಳಿ ದರ. ಆದ್ರೆ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಈಗ ಮತ್ತೆ ಏರಿಕೆ ಆಗಲು ಶುರುವಾಗಿದೆ. ಇದು ಒಂದು ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಮೆರಿಕದ ಫೆಡರಲ್ ಬ್ಯಾಂಕ್ಗಳ ನಿಯಮಗಳಾಗಿರಬಹುದು, ಮುಖ್ಯಸ್ಥರ ಬದಲಾವಣೆ ಕುರಿತಂತೆ ಮಾರ್ಕೆಟ್ ಅಲ್ಲಿ ಈ ಕೋಲಾಹಲವೇ ಆಗಿತ್ತು. ಅದೇ ತರ ಕ್ರಿಪ್ಟೋ ಕರೆನ್ಸಿ ಸೇರಿದಂತೆ ಬಿಟ್ಕಾಯಿನ್ ಕೂಡ ಕ್ರ್ಯಾಶ್ ಆಗಿತ್ತು. ಅದೇ ತರ ಬಂಗಾರ ಬೆಳ್ಳಿ ದರವೂ ಕೂಡ ಕ್ರ್ಯಾಶ್ ಆಗಿತ್ತು. ಆದ್ರೆ ವೀಕ್ಷಕರೀಗ ಮತ್ತೆ ಎಲ್ಲ ಕೂಡ ಸ್ಟೇಬಲ್ ಆದಂತೆ ಕಾಣ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಏರಿಕೆ ಆಗಬಹುದು ಅಂತ ಇಲ್ಲಿ ನಿರೀಕ್ಷೆ ಇದೆ. ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಬಂಗಾರ ಮತ್ತು ಬೆಳ್ಳಿ ಅಂತ ಜನರು ಹೂಡಿಕೆ ಮಾಡ್ತಾ ಇದ್ದಾರೆ. ಈಗ ಬೆಳ್ಳಿ ಅಂತೂ ಸೋಲಾರ್ ಆಗಿರ್ಬೋದು, EVs ಗಳಲ್ಲಾಗಿರ್ಬೋದು, AI ಟೂಲ್ಸ್ ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳ್ಳಿಗೆ ಡಿಮ್ಯಾಂಡ್ ಬಂದಿದೆ. ಆದ್ರೆ ಬಂಗಾರ ಯಾವಾಗ್ಲಿತ್ತು ಬಂಗಾರ ಅಂತಾನೆ ಹೇಳ್ಬಹುದು. ಈಗ ಬಂಗಾರದ ಬೆಲೆ 1,80,000 ರೂಪಾಯಿಂದ ದಿಢೀರನೆ 1,40,000 ರೂಪಾಯಿ ಅಂತ ಬಂದು ಈಗ ಮತ್ತೆ 1,50,000 ರೂಪಾಯಿ ಗಡಿ ದಾಟಿದೆ. ಅದೇ ತರ ಬೆಳ್ಳಿ ಕೂಡ 4,20,000 ರೂಪಾಯಿ ಆಗಿತ್ತು 1 kgಗೆ ಜನವರಿ 29ನೇ ತಾರೀಕಿಗೆ. ನಂತರ ಕುಸಿಯಲು ಪ್ರಾರಂಭವಾಯಿತು. ಒಂದೇ ದಿನ 90,000 ರೂಪಾಯಿ ಕುಸಿತವಾಯಿತು, ಮತ್ತೊಂದು ದಿನ 30,000 ರೂಪಾಯಿ ಕುಸಿತವಾಯಿತು. ಬಜೆಟ್ ದಿನವೂ ಕೂಡ 30ರಿಂದ 40,000 ರೂಪಾಯಿ ಕುಸಿತವಾಯಿತು. ಆದ್ರೆ ಈಗ ಮತ್ತೆ ಬೆಳ್ಳಿ ದರ 30,000 ರೂಪಾಯಿ ಏರಿಕೆ ಆಗೋದರ ಮೂಲಕ 3 ಲಕ್ಷ ರೂಪಾಯಿಗೆ ಬಂದಿದೆ. ಅಂದ್ರೆ 3,50,000 ರೂಪಾಯಿ ಇದ್ದದ್ದು ದಿಢೀರನೆ 50,000 ರೂಪಾಯಿ ಕುಸಿತವಾಗಿ 3 ಲಕ್ಷ ರೂಪಾಯಿ ಆಯಿತು. ಈಗ ಮತ್ತೆ 30,000 ರೂಪಾಯಿ ಏರಿಕೆ ಆಗೋದರ ಮೂಲಕ ಮತ್ತೆ ಈಗ 3,30,000 ರೂಪಾಯಿ ಆಗಿದೆ MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ. ಆದ್ರೆ ಫಿಸಿಕಲ್ ಗೋಲ್ಡ್ ನೀವು ಖರೀದಿ ಮಾಡ್ತೀರಾ ಅಂದ್ರೆ ಅದಕ್ಕೆ 3% GST ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಫಿಸಿಕಲ್ ಗೋಲ್ಡ್ ಆಭರಣಗಳ ಬೆಲೆ ಬೇರೆ ಇರುತ್ತೆ. ಅದೇ ತರ ಆನ್ಲೈನ್ ಗೋಲ್ಡ್ ರೇಟ್ ಬೇರೆ ಇರುತ್ತೆ ವೀಕ್ಷಕರೇ, ಕೆಲವೊಂದು ಡಿಫರೆನ್ಸ್ ಕೂಡ ಇರುತ್ತೆ. ಅದೇ ತರ ನಿಮಗೆ ಗೊತ್ತಿರೋ ಹಾಗೆ ಈಗ ಬಜೆಟ್ ಕೂಡ ಮಂಡನೆ ಆಗಿದೆ. ಬಜೆಟ್ ನಲ್ಲಿ ಯಾವೆಲ್ಲ ಬೆಲೆಗಳು ಏರಿಕೆ ಆಗಿದ್ದಾವೆ, ಯಾವೆಲ್ಲ ಬೆಲೆಗಳು ಇಳಿಕೆ ಆಗಿದ್ದಾವೆ, ಜನರಿಗೆ ಬಜೆಟ್ ನಲ್ಲಿ ಏನು ಪ್ರಯೋಜನ ಸಿಕ್ಕಿದೆ, ಬೆಲೆ ಏರಿಕೆ ಇಳಿಕೆ ಬಗ್ಗೆನೂ ಕೂಡ ಒಂದು ಚಾರ್ಟ್ ಬಂದಿದೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡಲಿದ್ದೇವೆ. ಮೊದಲಿಗೆ ಹೇಳೋದಾದ್ರೆ ಸಿಗರೇಟ್ಗಳ ಬೆಲೆ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಂತೆ. ಹೌದು ವೀಕ್ಷಕರೇ, ಈಗಾಗಲೇ ಅಬಕಾರಿ ಸುಂಕದ ಪರಿಣಾಮ ಸಿಗರೇಟ್ನ ಬೆಲೆ ಒಂದು ಪ್ಯಾಕ್ ಮೇಲೆ 22 ರೂಪಾಯಿಂದ 25 ರೂಪಾಯಿವರೆಗೂ ಬೆಲೆಯಲ್ಲಿ ಹೆಚ್ಚಳವಾಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ. ಯಾಕಂದ್ರೆ ಮಧ್ಯಮ ಮತ್ತು ಪ್ರೀಮಿಯಂ ವರ್ಗದ ಸಿಗರೇಟ್ಗಳ ಬೆಲೆ ಕೂಡ ಮತ್ತಷ್ಟು ಏರಿಕೆ ಆಗಿದೆ. 76 mm ಉದ್ದದ ಪ್ರೀಮಿಯಂ ಸಿಗರೇಟ್ಗಳ ಬೆಲೆ ಪ್ರತಿ 10 ಸಿಗರೇಟ್ಗಳ ಪ್ಯಾಕ್ ಇರುತ್ತಲ್ಲ 50ರಿಂದ 55 ರೂಪಾಯಿವರೆಗೂ ಏರಿಕೆ ಆಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅದೇ ತರ 95 ರೂಪಾಯಿ ಇದ್ದ 10 ಸಿಗರೇಟ್ಗಳ ವಿಲ್ಸ್ ನೆವಿ ಕಟ್ ಪ್ಯಾಕ್ ಈಗ 120 ರೂಪಾಯಿಗೆ ಮಾರಾಟವಾಗಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಧೂಮಪಾನಿಯರಿಗೆ ಒಂದು ಶಾಕಿಂಗ್ ಸುದ್ದಿ. 170 ರೂಪಾಯಿ ಇದ್ದದ್ದು 225 ರೂಪಾಯಿಗೆ
ಮಾರಾಟ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ, ಅಬಕಾರಿ ಸುಂಕ ಜಾಸ್ತಿ ಆಗಿರೋದ್ರಿಂದ. ಅದೇ ತರ ಈಗ ಬಜೆಟ್ ನಲ್ಲಿ ಯಾವೆಲ್ಲ ಬೆಲೆಗಳು ಏರಿಕೆ ಆಗಿದ್ದಾವೆ, ಯಾವೆಲ್ಲ ಬೆಲೆಗಳು ಇಳಿಕೆ ಆಗಿದ್ದಾವೆ, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಮೊದಲಿಗೆ ಸಿಗರೆಟ್ ಮಾತ್ರ ಅಲ್ಲ, ಮದ್ಯಪಾನದ ಅಂದ್ರೆ ಬೀರ್, ವಿಸ್ಕಿ, ರಮ್ ಇದರ ಒಂದು ಅಬಕಾರಿ ಸುಂಕವು ಕೂಡ ಜಾಸ್ತಿ ಆಗಿರೋದ್ರಿಂದ ಇದರ ಬೆಲೆ ಕೂಡ ಏರಿಕೆ ಆಗಲಿದೆ. ಸಿಗರೆಟ್ ಮತ್ತು ತಂಬಾಕು ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗಲಿದೆ. ಕಾಫಿ ಮತ್ತು ಮಾರಾಟ ಯಂತ್ರವೂ ಕೂಡ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಐಷಾರಾಮಿ ಕೈ ಗಡಿಯಾರ ಬೆಲೆ ಕೂಡ ಏರಿಕೆ ಆಗುತ್ತೆ. ಮತ್ತೆ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ತಪ್ಪಾಗಿ ಆದಾಯ ತೆರಿಗೆ ವರದಿ ಮಾಡಿದ್ರೆ ತೆರಿಗೆ ಮೊತ್ತ 100% ದಂಡ ಅಂತಾನು ಕೂಡ ಇಲ್ಲಿ ಒಂದು ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಅಂದ್ರೆ ಮಿಸ್ ರಿಪೋರ್ಟ್ಮೆಂಟ್, ತಪ್ಪಾಗಿ ಆದಾಯ ತೆರಿಗೆ ವರದಿ ಮಾಡಿದ್ರೆ 100% ದಂಡ. ಇದೊಂದು ಕಡೆಗೆ ಯಾವ್ದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅಂದ್ರೆ ವಿದೇಶಿ ಶಿಕ್ಷಣ ಬೆಲೆ ಇಳಿಕೆ ಆಗುತ್ತೆ, ವಿದೇಶಿ ಪ್ರವಾಸೋದ್ಯಮ ಪ್ಯಾಕೇಜ್ ಕೂಡ ಕಡಿಮೆ ಆಗುತ್ತೆ, TCS ಅನ್ನ 2% ಇಳಿಕೆ ಮಾಡಲಾಗಿದೆ, ಪಾದರಕ್ಷೆ ಮತ್ತು ಚರ್ಮದ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗುತ್ತೆ, ಕ್ಯಾನ್ಸರ್ ಮಧುಮೇಹ ಔಷಧಿಗಳ ಬೆಲೆ ಕೂಡ ಇಳಿಕೆ ಆಗುತ್ತೆ, ಕ್ಯಾಮ್ರಾ, ಮೊಬೈಲ್ ಫೋನ್, ಟಿವಿ ಉಪಕರಣ, ಸೌರಶಕ್ತಿ ಸಾಧನ, ಸ್ಮಾರ್ಟ್ ಫೋನ್ ಚಾರ್ಜರ್ ಭಾಗಗಳು ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದೆ. ಲಿಥಿಯಂ ಬ್ಯಾಟರಿಗಳ ಬೆಲೆ ಕೂಡ ಇಳಿಕೆ ಆಗುತ್ತೆ. CNG ಬೆರೆಸಿದ ಜೈವಿಕ ಇಂಧನ ಬಯೋಗ್ಯಾಸ್ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಕ್ತಿ ಪರಿವರ್ತನಾ ಉಪಕರಣಗಳು, ವಿಡಿಯೋ ಗೇಮ್ಸ್ ತಯಾರಿಕೆ ಭಾಗಗಳು, ಮೈಕ್ರೋವೇವ್ ಓಪನ್ ಇದರ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಬಹುದು. ವೈಯಕ್ತಿಕ ಬಳಕೆಗೆ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. 1 kg ಬೆಳ್ಳಿ ದರ ಎಷ್ಟಾಗಬೇಕು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.